ತಾಲೂಕಿನ ಸೊಸೈಟಿಗಳಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಣ ಪಡೆಯುತ್ತಿದ್ದಾರೆ ಎಂದು ನನ್ನ ಮೇಲೆ ಆರೋಪ ಮಾಡಿದ್ದ ಮಾಜಿ ಅಧ್ಯಕ್ಷ ಪಂಚಾಕ್ಷರಿ ಹಾಗೂ ಇತರರ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿದ್ಲಿಂಗಪ್ಪ ತಿಳಿಸಿದ್ದಾರೆ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಸೊಸೈಟಿಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. ತೊರೆಮಾವಿನಹಳ್ಳಿ ಸೊಸೈಟಿಗಳಲ್ಲಿ ರೈತರ ಸಾಲ ನವೀಕರಣ ಮಾಡಲು ರೈತರಿಂದ ಹಣ ಪಡೆಯುತ್ತಿದ್ದಾರೆ. ಸೊಸೈಟಿಗಳಲ್ಲಿ ಠೇವಣಿ ಇಟ್ಟಿರುವ ಹಣವನ್ನ ವಾಯ್ದೆ ಮುಗಿದರೂ ಹಿಂದಿರುಗಿಸುವುದಿಲ್ಲ ಎಂದು ಆರೋಪ ಮಾಡಿದರು. ಈ ಆರೋಪಗಳು ಸತ್ಯಕ್ಕೆ ದೂರ. ಪಂಚಾಕ್ಷರಿ ಈ ಹಿಂದೆ 3 ವರ್ಷಗಳ ಕಾಲ ತೊರೆಮಾವಿನಹಳ್ಳಿ ಸೊಸೈಟಿ ಅಧ್ಯಕ್ಷರಾಗಿದ್ದಾಗ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬಹುದಾಗಿತ್ತು. ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ಅವರೇ ಸಾಲ ಕೊಟ್ಟಿದ್ದನ್ನ ಅವರೇ ಕಟ್ಟಿಸಿಲ್ಲ. ತೊರೆಮಾವಿನಹಳ್ಳಿ ಸೊಸೈಟಿ ಸುಸ್ಥಿತಿಯಲ್ಲಿ ಇದೆ. ನನ್ನ ಮೇಲೆ ಆರೋಪ ಮಾಡಲು ಯೂನಿಯನ್ ಬ್ಯಾಂಕ್ ಚುನಾವಣೆ ಕಾರಣವಾಗಿದೆ. ಮಾವಿನಹಳ್ಳಿ ವಿಜಯ್ ಕುಮಾರ್ ಬೇಡ ಎಂದು ಪಂಚಣ್ಣ ಹಠ ಹಿಡಿದಿದ್ರು. ನಾನು ಹಿಂದುಳಿದ ವರ್ಗದ ವಿಜಯ್ ಕುಮಾರ್ ಮಾಡಬೇಕು ಎಂದು ಮಾಡಿದ್ದೇವೆ. ಅಲ್ಲಿಂದ ದ್ವೇಷ ಸಾಧಿಸಿಕೊಂಡು ಈಗ ಯಾವುದೇ ಆಧಾರವಿಲ್ಲದೆ ಆರೋಪ ಮಾಡಿದ್ದಾರೆ. ಆದ್ದರಿಂದ ಅವರ ಮೇಲೆ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಟಿಎಪಿಎಂಎಸ್ ಅಧ್ಯಕ್ಷ ರಮೇಶ್ ಗೌಡ, ಯೂನಿಯನ್ ಬ್ಯಾಂಕ್ ನಿರ್ದೇಶಕ ವಿಜಯ್ ಕುಮಾರ್, ತೊರೆಮಾವಿನಹಳ್ಳಿ ಸೊಸೈಟಿ ಅಧ್ಯಕ್ಷ ಓಂಕಾರ ಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೊಸೈಟಿ ಸದಸ್ಯರಿದ್ದಾರೆ. ಅವರು ಹಿಂದೆ ಸಾಲ ತಗೊಂಡಿದ್ದಾರೆ, ಈಗಲೂ ಸಾಲ ತಗೊಂಡಿದ್ದಾರೆ. ಇಲ್ಲಿರೋ ನಮ್ಮ ಸ್ನೇಹಿತರೆಲ್ಲ ಸಾಲ ತಗೊಂಡಿದ್ದಾರೆ. ನಮ್ಮ ಬೋರ್ಡ್ ಬರೋದಕ್ಕೆ ಮೊದಲು ಸುಮಾರು 50 ರಿಂದ 55 ಲಕ್ಷ ರೂಪಾಯಿ ಜನಗಳು ದುಡ್ಡನ್ನು ಕೊಡದಲ್ಲಿ ನಮ್ಮ ಸೆಕ್ರೆಟರಿ ಮತ್ತು ಬೋರ್ಡ್ನವರು ಎಷ್ಟು ಇನ್ವಾಲ್ವ್ಮೆಂಟ್ ಗೊತ್ತಿಲ್ಲ ಅವ್ಯವಹಾರ ಮಾಡಿದ್ರು. ಆಗ ನಾವು ಆ ಸೆಕ್ರೆಟರಿನ ರಿಲೀವ್ ಮಾಡ್ದಲೆ ಎಲ್ಲ ಸೇರಿ ಆ ಕಾನೂನು ಚೌಕಟ್ಟಿನೊಳಗೆ ಹಾಕೊಂಡು ಮತ್ತೆ 18,20,000 ರೂಪಾಯಿ ಒಂದು ಟ್ರಯಲ್ ಅನ್ನು 2 ವರ್ಷ ರೈತರಿಗೆ ಕೊಟ್ಟಿರಲ್ಲ. ಅವರೇ ಎಡಗೈಲಿ ಸೈನ್ ಹಾಕೋರ, ಬಲಗೈಲಿ ಸೈನ್ ಹಾಕೋರ, ಅವರೇ ರಿನೋವ್ ಮಾಡ್ಕೊಂಡಿದ್ರು. ನಮ್ಮ ಕಾಲದಲ್ಲಿ ಯಾವ್ದಾದ್ರು ಒಂದು ಅಂತದಾಗಿದ್ರೆ ದಯವಿಟ್ಟು ನಮ್ಮ ಪತ್ರಿಕಾ ಮಿತ್ರರು, ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಎಲ್ಲರ ಮುಂದೆ ನೇರವಾಗಿ ಕೇಳಕ್ ಇಷ್ಟಪಡ್ತೀವಿ. ತದನಂತರ 45-50 ಲಕ್ಷದ ಮೇಲೆ ನಮ್ದು ಸೊಸೈಟಿ ಸಾಲ ಇತ್ತು. ನಮ್ಗೆ ನಮ್ಮ ನಂಜುಂಡಪ್ಪ ಹೇಳಿದ್ರು ಬಿಲ್ಡಿಂಗ್ ವಿಷಯ. ಆ ಬಿಲ್ಡಿಂಗ್ ವಿಷಯ ಬಂದಾಗ ನಮ್ಮ ಸೊಸೈಟಿಗೆ ಅವರೇ ಆಫರ್ ಕೊಟ್ಟಿದ್ದು. ನಾವು ಅವಾಗ ಏನು ಡೈರೆಕ್ಟರ್ ಆಗಿರಲ್ಲ. ಅವ್ರೇನು ನಮ್ಮ ಬಿಲ್ಡಿಂಗ್ ಕೊಡ್ತೀವಿ, ನಿಮ್ಮ ಸೈಟ್ ಕೊಡಿದಾಗ ನಮ್ಮ ನಂಜುಂಡಪ್ಪ ಎಲ್ಲ ಟಾರಾವ್ ಮಾಡಿ ಪಾಪ ಏನೋ ಒಳ್ಳೇದಾಗ್ಲಿ ಅಂತ ಮಾಡ್ಕೊಟ್ರು. ಜೊತೆಗೆ ರಿಜಿಸ್ಟರ್ ಮಾಡಿಸಿರು. ಬರೀ ಸುಮ್ಮನೆ ಆದ್ಮೇಲೆ ಮತ್ತೆ ಅದು ಏನೋ ಭಗವಂತ ಅವ್ರಿಗೆ ಬುದ್ಧಿ ಏನ್ ಬುದ್ಧಿ ಕೊಟ್ಟ, ಏನು ಮ್ಯಾಜಿಕ್ ನಡೀತೋ ಗೊತ್ತಿಲ್ಲ. ನಿಮ್ ಬಿಲ್ಡಿಂಗ್, ನಿಮ್ ಸೈಟ್ ಬೇಡ, ನಿಮ್ ಸೈಟ್ ನಲ್ಲಿ ಏನೇನೋ ಸಮಸ್ಯೆ ಇದೆ, ನಿಮ್ ಸೈಟ್ ನೀವು ಬರೆಸ್ಕೊಳ್ಳಿ, ನಮ್ಮ ಬಿಲ್ಡಿಂಗ್ ನಮ್ಗೆ ಬರ್ಕೊಡಿದಾಗ ಪಾಪ ಎಲ್ಲ ಆಗಿರೋ ಬೋರ್ಡ್ ನಲ್ಲಿ ನಮ್ಮ ನಂಜುನಪ್ಪ ಹೋರಾಟ ಮಾಡಿದ್ರು. ನಾನು ಒಂದ್ ದಿವಸ ಮಾಡಿದ ನಿರ್ದೇಶಕರು ನೇರ ಒಂದು ಮಾತು ಕೇಳಿದಾಗ, ನಿಮ್ ಬೋರ್ಡ್ ಸೂಪರ್ ಸೈಟ್ ಮಾಡಿ ನಾವು ಅಡ್ಮಿನಿಸ್ಟ್ರೇಟರ್ ಆಗಿ ಮಾಡಿಸ್ಕೊತೀವಿ. ಆ ಭಗವಂತ ಬೋರ್ಡ್ ಕೇಳಿ ಅಡ್ಮಿನಿಸ್ಟ್ರೇಟರ್ ಹಾಕೋದೆಲ್ಲ ಅವನಿಗೆ ಬಿಟ್ಟಿದ್ದು, ನಾವು ಮಾಡಕ್ ಹೋಗಲ್ಲ. ಆ ತರ ಮಾಡಿ ನಮ್ಗೆ 2 ರಿಜಿಸ್ಟ್ರೇಷನ್ ಖರ್ಚು ಲಾಸು. ತದನಂತರ ನಾವು 1-2 ವರ್ಷದಲ್ಲೇ ಆ ಸೈಟ್ ಮೇಲೆ ಏನು ಅಲಿಗೇಷನ್ ಇತ್ತು ಎಲ್ಲರನ್ನು ಮನವೊಲಿಸಿ ರಿಕ್ವೆಸ್ಟ್ ಮಾಡಿ ಆ ಎಲ್ಲಾ ಸಮಸ್ಯೆ ಬಗೆಹರಿಸಿ 40 ಚಿಲ್ಲರೆ ಸಾಲ ಇದ್ದಿದ್ರಲ್ಲಿ ನಾವು ಇವತ್ತ 25-70 ಒಂದು ಬಿಲ್ಡಿಂಗ್ ಸುಸಜ್ಜಿತವಾದ ಬಿಲ್ಡಿಂಗ್ ಕಟ್ಟಿ 25,000 ರೂಪಾಯಿ ಬಾಡಿಗೆ, ನಮ್ಮ ಸೊಸೈಟಿ 25,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ನಮ್ಮ ಸೊಸೈಟಿಲಿ ಇಬ್ಬರಿಗೆ ಸಂಬಳ ಆಗ್ತಾ ಇದೆ. ನಮ್ಮ ಸೊಸೈಟಿಲಿ ನಾಳೆ ದಿವಸ ಎಂತ ದುಸ್ಥಿತಿ ಬಂದ್ರು ಕೂಡ 2 ಸಿಬ್ಬಂದಿಗೆ ನಮ್ಮಲ್ಲಿ ನಮ್ಮ ಬಿಲ್ಡಿಂಗ್ ನಿಂದ ಆದಾಯ ಬರ್ತಾ ಇದೆ. ಅದ್ರ ಜೊತೆಗೆ ಏನು ಹೇಳ್ತಾರೆ, ನಮ್ಮ ಹಿಂದಿನ ಬೋರ್ಡ್ ನಲ್ಲಿ ಏನೇನು ನಡೆದಿತ್ತು ಅಂತ ಗೊತ್ತಿದೆ ಅವ್ರಿಗೆ. ಅವರು ಯಾವುದೇ ಕಾರಣದಿಂದ ಸೊಸೈಟಿ GBM ಮಾಡ್ತಿರ್ಲಿಲ್ಲ, ಸೊಸೈಟಿಲಿ ಮೀಟಿಂಗ್ ಮಾಡ್ತಿರ್ಲಿಲ್ಲ. ರೆಡ್ಡಿ ಹೋಟ್ಲಲ್ಲಿ ಅವ್ರದೆಲ್ಲ ಮಾಡೋರು. ನಮ್ಮ ಕಾಲದಲ್ಲಿ ನಮ್ಮ ಸೊಸೈಟಿ ಬಿಲ್ಡಿಂಗ್ ಒಳಗೆ ಬಂದ್ರೆ ದೇವಸ್ಥಾನಕ್ಕೆ ಬಂದಂಗಾತೆ ಅಷ್ಟು ಶುಚಿತ್ವ ಮತ್ತು ಅಷ್ಟು ನೀಟಾಗಿ ಮಾಡಿಕೊಂಡಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲಾ ತಾಲೂಕಿನ ಎಲ್ಲಾ ಸೊಸೈಟಿಯವರು. ಮೊದಲಿಗೂ ಏನಿದೆ ಅಂತ ಗೊತ್ತಿದೆ. ನಾವು ಡೈರೆಕ್ಟರ್ ಆಗಿ ಗೆದ್ದ ಮೇಲೆ ಎಲ್ಲಾ ಸೊಸೈಟಿಗಳನ್ನು ವೀಕ್ಷಣೆ ಮಾಡಿದಾಗ 5 ರಿಂದ 6 ಸೊಸೈಟಿನ ಅಸ್ತವ್ಯಸ್ತವಾಗಿ ಹೋಗಿತ್ತು. ನಾವು ಅದನ್ನ ತಗೊಂಡೋಗಿ DCC ಬ್ಯಾಂಕ್ ನಮ್ಮ ಅಧ್ಯಕ್ಷರ ಕಡೆ ಗಮನಕ್ಕೆ ತಂದಾಗ, ಇವೆಲ್ಲರೂ ತಗೊಂಡೋಗಲ್ಲಿ ಹೇಳ್ತಾರ ಅಂತ ನಮ್ಮ ಸೆಕ್ರೆಟರಿಗಳು ಅವ್ರವ್ರ ಕೈಲಿ ಹೇಳ್ಕಳಿಸಿದ್ರು. ತಪ್ಪು ಈಗ ಗ್ಯಾಂಗ್ರೀನ್ ಆಗಿದೆ. ಅದನ್ನ ಮುಚ್ಕೊಂಡು ಎಷ್ಟು ದಿನ ಅಂತ ಮುಚ್ಕೊಂಡು ಇಡಕ್ ಸಾಧ್ಯ? ಮಾದಿಹಳ್ಳಿ ಸೊಸೈಟಿ ನಾವು ಮಾಡಿದ್ದಲ್ಲ ಸಮಯ ಪಾಪದ ಕೂಡ ಅವ್ರದ್ದು. ಅವ್ರ ಕಾಲದ ಇನ್ನು ತೀರ್ಸಕ್ಕಾಗಿಲ್ಲ. ಅವ್ರು ಏನ್ ಮಾಡ್ತಿದ್ರು, 10 ವರ್ಷ ಡೈರೆಕ್ಟರ್ ಆಗಿದ್ದಾಗ 10 ವರ್ಷ ನಿರ್ದೇಶಕರಾಗಿ ಮಾದಿಹಳ್ಳಿ ಸೊಸೈಟಿಗೆ ಏನ್ ಮಾಡ್ತಿದ್ರು? ಸುಮ್ಮನೆ ಎಷ್ಟು ಜನ ಸೆಕ್ರೆಟರಿಗಳು ಸೂಸೈಡ್ ಮಾಡ್ಕೊಂಡವ್ರೆ. ಕನಕೂರು ಸೊಸೈಟಿ ಏನಾಯ್ತು, ಕೋಲಘಟ್ಟ ಸೊಸೈಟಿದು ಒಂದು ಡ್ರಾಯಲ್ ರಿನ್ಯೂವಲ್ ಆಗಿದ್ರು. ಅವ್ರದ್ದು ಅವತ್ತ ಮನ್ನಾ ಆಗ್ತಿತ್ತು 1 ಕೋಟಿ ಚಿಲ್ಲರೆ. ಅದನ್ನ ಡ್ರಾಯಲ್ ಎತ್ತಿಕ್ಕಿರು. ಅದನ್ನ ಯಾರು ನಮ್ಮ ಕಾಲದಲ್ಲಿ ಒಂದೇ ಒಂದು ರೆಕಾರ್ಡ್, ಒಬ್ಬ ರೈತ ಸಿದ್ಲಿಂಗಪ್ಪ ಮಾಡಿದ್ದಾನೆ ಅಂತ ಒಬ್ಬ ರೈತ ಹೇಳಿದ್ರೆ ನಾನು ಇವತ್ತ ಇಲ್ಲಿಂದ ಬಿಟ್ಟು ಹೋಗಿ ರೆಡಿ ಇದ್ದೀನಿ. ಅದ್ರ ಜೊತೆಗೆ ಹೇಳ್ತಾರೆ ಹಂಗೆ ದುಡ್ಡು ಅಂತಂದ್ರೆ ಭಗವಂತ ನಾನು ಯಾವ ಸೊಸೈಟಿ ಉಂಗ್ರ ಬ್ರಾಸ್ಲೆಟ್ ಕೇಳಿಲ್ಲ ಸ್ವಾಮಿ, 10 ರೂಪಾಯಿ ದುಡ್ಡು ನಾನು ಕೇಳಿಲ್ಲ. ಅದು ನಮ್ಮ ಜನಕ್ಕೂ ಗೊತ್ತಿದೆ.
ಅವ್ರು ಯಾರ್ಯಾರ್ದು ಆಮೇಲೆ ಮೊನ್ನೆ ಪ್ರೆಸ್ ಮೀಟ್